ಸರ್ಕಾರ ನ್ಯಾಯಬೆಲೆ ಅಂಗಡಿಯ ಮೂಲಕ ಬಡವರಿಗೆ ಉಚಿತವಾಗಿ ಪಡಿತರ ನೀಡುವ ಅನ್ನಭಾಗ್ಯ ಯೋಜನೆ ಅಕ್ಕಿ ಪಡೆಯಲು ಇಲ್ಲಿ ಹಣ ನೀಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ಹೌದು, ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಜಾಲವಾಡಗಿ ಗ್ರಾಮದ ನ್ಯಾಯಬೆಲೆ ಅಂಗಡಿಯಲ್ಲಿ ಒಂದು ರೇಷನ್ ಕಾರ್ಡಿಗೆ 20 ರು ಹಣ ಕೊಟ್ಟರೆ ಮಾತ್ರ ರೇಷನ್ ವಿತರಣೆ ಮಾಡ್ತಾರೆ ಅಂತ ಗ್ರಾಮಸ್ಥರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಹಣ ವಸೂಲಿಯಿಂದಾಗಿ ಇಲ್ಲಿನ ಸಾರ್ವಜನಿಕರು ರೋಸಿ ಹೋಗಿದ್ದು, ರೇಷನ್ ಅಂಗಡಿಯವರು ಅಕ್ರಮವಾಗಿ ಹಣ ವಸೂಲಿ ಮಾಡುವ ದೃಶ್ಯವನ್ನ ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿಯುವ ಮೂಲಕ ಇಲ್ಲಿನ ಕರ್ಮಕಾಂಡವನ್ನ ಬಯಲಿಗೆಳೆದಿದ್ದಾರೆ. ಈಗ ಹೋಗಿತ್ತಲ್ಲ 10 ರೂಪಾಯಿ ಮತ್ತೆ ಐತೆ ನೀವು ಅವತ್ತು ಮಾಡಿ ನೀನು ಅಷ್ಟೇ ಇದು ನೀನು ಹೆಬ್ಬಾಟ್ ಮೊನ್ನೆ ಬೈತು ಹಂಗೆ ಅಯ್ಯೋ ನೀನು ಮೊದ್ಲಿಂದ ನೋಡ್ಬೇಕು ಒಳಗಿಂದ ಜೆ ಕ್ಯಾಮ್ರಾ ಅಂತ ಏಕನ ಹೋಗ್ಬಿಡ್ತೀಯ. ಏನು ಚಲೋ ಚಲೋ ತಂದಿಲ್ಲ ಇರ್ತಾವ್ರೆ ಅಲ್ಲ ಒಳಗೆ 20 ರೂಪಾಯಿ ಅದಾರ. ಅದೇ ಬಾಳೆ ಅದೇನ ನಡೆದೈತಿ 30 ಬರಲಿ. ಪಿಸರ ಹೊಟ್ಬೇನ್ರಿ ಅವನು ಪಿಸ ಮುಟ್ಟೋದು ಬೇಕೇನೇನು ಬೇಕು ತಗೊಂಡ್ರಿ ಹತ್ತಿ ಕೊಡ ನಮಗೆ ಕರೆಕ್ಟ್ ಐತೆ ನೋಡಿ ಅದೇ ಇನ್ನು ಎಷ್ಟು ಹೌದಾ ಮೊಳಕಾಲು ಹತ್ತಿ ಕೊಡ್ತೀವಿ. ಎಷ್ಟು ಹೌದಾ 27 ನೋಡ್ತೇನೆ ಏನು ತಗೊಂಡು ಕೊಡ್ತೀವಿ ಅದು ಇನ್ನು ಚೀಲಕ್ಕೆ ಹಾಕಿ ಕೊಡ್ಬೇಕು ತಗೊಂಡು ಕೊಡ್ತೀನಿ. ಸರಿ ಲೇ ಆಚಾರ ಒಂದು ಚೂರು ಹಾಂ ಹಿಡ್ತಾರೆ ಸರ್, ನಿಮ್ಮ ಜಿಲ್ಲಾ ಯಾವುದು? ನಮ್ಮ ಜಿಲ್ಲಾ ಗದಗ ಜಿಲ್ಲೆ ಮುಂಡ್ರಗಿ ತಾಲೂಕು ಜಾಲವಾಡಗಿ ಗ್ರಾಮದ ನಿವಾಸಿ ನಾನು. ನಮ್ಮಲ್ಲಿ ಪ್ರಾಬ್ಲಮ್ ಆಗಿರೋದೇನಂದ್ರೆ ಅನ್ನಭಾಗ್ಯ ಅನ್ನೋದೇನು ಉಚಿತವಾಗಿ CM ಸಿದ್ದರಾಮಯ್ಯನವರು ಮಾಡಿದಾರಲ್ಲ, ಅದನ್ನ ಫ್ರೀಯಾಗಿ ಎಲ್ಲ ಬಡವಕರಿಗೆ ರೈತರಿಗೆ ಫ್ರೀಯಾಗಿ ದೊರಕಿಸ್ತಾ ಇಲ್ಲ. ಒಂದು ರೇಷನ್ ಕಾರ್ಡ್ಗೆ 20 ರೂಪಾಯಿದಂಗ ದುಡ್ಡು ತಗೊಳ್ತಾ ಇದಾರ. ಅದನ್ನ ಕೇಳಿದಕ್ಕ ನಾವು ಅವರು ಯಾಕೆ ಇದನ್ನ 20 ರೂಪಾಯಿ ತಗೊಂತೀರಿ ಅಂತ ಕೇಳಿದಕ್ಕ ಟ್ರಾನ್ಸ್ಫರ್ ಚಾರ್ಜ್ ಅಂತ ಐತಿ, ಲೇಬರ್ ಚಾರ್ಜ್ ಅಂತ ಐತಿ, ಅದಕ್ಕೋಸ್ಕರ ನಾವು ತಗೊಳ್ತೀವಿ, ನಮಗೇನಲ್ಲ ಇದು ಗೌರ್ಮೆಂಟ್ಗೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕ ಇದು ಏನೈತಲ್ಲ ಅನ್ನಭಾಗ್ಯ ಫ್ರೀ ಅನ್ನೋದು ದೊರಕಿಸೋದೈತಲ್ಲ, ಇದನ್ನ CM ಸಿದ್ದರಾಮಯ್ಯ ಹೆಸರು ಕೆಡಿಸ್ಬೇಕಂತ ಇದನ್ನ ಮಾಡ್ತಾ ಇದಾರ. ಅದನ್ನ ಆಗದಂಗ ನೀವು ನೋಡ್ಕೋಬೇಕು, ಫ್ರೀಯಾಗಿ ದೊರಕಬೇಕು ಬಡಬಗರಿಗೆ. ಆ ತರ CM ಸಿದ್ದರಾಮಯ್ಯನವ್ರಿಗೆ ಹೆಸರು ಉಳಿಬೇಕಂತ ಹೇಳಿ ಅದು ಒಂದು ಸರಿಯಾಗಿ ಎಲ್ಲಾ ರೈತರಿಗೆ ಫ್ರೀಯಾಗಿ ದೊರಕಿಸೋ ತರ ನೀವು ಮಾಡ್ಬೇಕು ಸರ್. ಈಗ ಹೇಳ್ತಾ ಇದ್ರಲ್ಲ, ಒಂದು ರೇಷನ್ ಕಾರ್ಡಿಗೆ 20 ರೂಪಾಯಿ ಅಂತೇಳಿ. ಹೌದು ಸರ್. ಈಗ ಒಂದು ರೇಷನ್ ಕಾರ್ಡ್ನಲ್ಲಿ ಇಬ್ರು ಇರ್ತಾರೆ, ಎಲ್ಲ 4 ಜನ ಇರ್ತಾರೆ, ಮಿನಿಮಮ್ 4 ಜನ ತಗೊಳ್ರಿ. ಒಬ್ಬರಿಗೆ 20 ರೂಪಾಯಿ ತಗೊಂತಾರೋ ಅಥವಾ ಒಂದು ರೇಷನ್ ಕಾರ್ಡಿಗೆ 20 ರೂಪಾಯಿ ತಗೊಂತಾರೋ? ಎಷ್ಟು ಜನನಾದ್ರೂ ಇರ್ಲಿ, ಸರ್, ಒಂದು ಕಾರ್ಡ್ಗೆ 20 ರೂಪಾಯಿ ತಗೊಂತಾ ಇದ್ರು. ಅದಕ್ಕೋಸ್ಕರ ನಾವು ಒಂದು ಟೈಮ್ ಸ್ಟ್ರೈಕ್ ಮಾಡಿದ್ವಿ. ಅವ್ರಿಗೆ ಮಾಡಿದಾಗ ಏನ್ ಹೇಳಿದ್ರು, 20 ರೂಪಾಯಿ ಕೊಡ್ಬೇಡ್ರಿ, 10 ರೂಪಾಯಿ ಕೊಡು ಅಂತ ಹೇಳಿದ್ರು. ಅದಕ್ಕೋಸ್ಕರ ಯಾವ ಉದ್ದೇಶ ಪೂರ್ವಕವಾಗಿ ತಗೊಂತಾರೆ ನೀವು ಕೇಳ್ಬೇಕಾಗಿತ್ತಲ್ಲ. ನಾವು ಕೇಳಿದ್ರೆ ಏನಂತಾರೆ ಸರ, ಇದಕ್ಕ ಟ್ರಾನ್ಸ್ಫರ್ ಚಾರ್ಜ್ ಅಂತ ಐತಿ, ಲಾರಿ ಲೋಡ್ ಬರುತ್ತೆ, ಅದಕ್ಕ ಟ್ರಾನ್ಸ್ಫರ್ ಚಾರ್ಜ್ ನಾವು ಕೊಡ್ಬೇಕು. ಇನ್ನೊಂದು ಲೇಬರ್ ಕರ್ಕೊಂಡ್ ಬಂದಿರ್ತೀವಿ, ಎಲ್ಲ ಗೌರ್ಮೆಂಟ್ ಕೊಡುತ್ತಲ್ವಾ? ಗೌರ್ಮೆಂಟ್ ಕೊಡುತ್ತ ಸರ್, ನಾವ್ ಹೇಳ್ತೀವಿ, ಆದ್ರೆ ಅವ್ರು ಕೊಡ್ತಾ ಇಲ್ಲಲ್ಲ. ಅದಕ್ಕೋಸ್ಕರ ನಾವು ಫ್ರೀ ಕೊಡ್ರಿ ಅಂತ ನಾವು ಕೇಳಕತ್ತೀವಿ. CM ಸಿದ್ದರಾಮಯ್ಯನವ್ರು ಏನ್ ಮಾಡಿದಾರ, ಅನ್ನಭಾಗ್ಯ ಫ್ರೀಯಾಗಿ ಸಿಗಲಿ ಅಂತ ಹೇಳ್ತಾ ಇದಾರೆ. ಹೌದು ಸರ್, ಹೌದು. ಅದಕ್ಕೋಸ್ಕರ ನಾವು ಕೇಳಿದ್ರೆ ಅವ್ರು ಫ್ರೀ ಕೊಡ್ತಾ ಇಲ್ಲಲ್ಲ. ಇದೇ ನಿಮ್ ಸಮಸ್ಯೆ? ಹೌದು ಸರ್.